ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭೋದಯ. ಇಂದಿನ ತರಗತಿನಲ್ಲಿ ನಾವು 5ನೇ ಗದ್ಯಪಾಠ ಆದಂತಹ ಪ್ರಜಾನಿಷ್ಠೆ ಈ ಗದ್ಯಪಾಠದ ಪ್ರಶ್ನೋತ್ತರಗಳನ್ನು ನೋಡುವ ಮೊದಲಿಗೆ ಇದನ್ನು ಬರೆದಿರ್ತಕ್ಕಂತಹ ಕೃತಿಕಾರರ ಪರಿಚಯ ಮಾಡಿಕೊಳ್ಳೋಣ. ಲೇಖಕರು ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ. ಇವರ ಕಾಲ ಕ್ರಿಸ್ತಶಕ 1931ರಿಂದ 2016. ಇವರು ಹುಟ್ಟಿರ್ತಕ್ಕಂಥ ಸ್ಥಳ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮ. ಹಾಗೂ ಇವರು ಬರೆದಿರ್ತಕ್ಕಂತಹ ಕೃತಿಗಳನ್ನು ನೋಡೋದಾದರೆ ವಚನ ವೈಭವ, ನೆಲದ ಸೊಗಡು, ಶಿವತಾಂಡವ, ಕೆಂಗನಕಲ್ಲು, ವಿಜಯವಾತಾಪಿ, ನಾಟ್ಯಮಯೂರಿ ಮುಂತಾದವುಗಳು. ಮಕ್ಕಳೇ, ಇವರು ಪಡೆದಿರ್ತಕ್ಕಂತಹ ಪ್ರಶಸ್ತಿಗಳನ್ನು ನೋಡೋದಾದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಮತ್ತು ಪ್ರಸ್ತುತ ಈ ಪ್ರಜಾನಿಷ್ಠೆ ಗದ್ಯಪಾಠವನ್ನು ಇವರು ರಚಿಸಿರುವ ನಾಟ್ಯಮಯೂರಿ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮಕ್ಕಳೇ, ಈಗ ಪದಗಳ ಅರ್ಥವನ್ನು ನೋಡೋಣ. ಮೊದಲನೇದು ಕಿಸುರು. ಕಿಸುರು ಅಂದರೆ ಕೆಂಪು ಬಣ್ಣ. ಪ್ರವರ್ಧಮಾನ. ಪ್ರವರ್ಧಮಾನ ಅಂದ್ರೇನು? ಅಭಿವೃದ್ಧಿ ಹೊಂದುವುದು. ಪ್ರವರ್ಧಮಾನ ಅಭಿವೃದ್ಧಿ ಹೊಂದುವುದು. ಗಾವುಂಡ ಗ್ರಾಮದ ಮುಖ್ಯಸ್ಥ. ಗ್ರಾಮದ ಮುಖ್ಯಸ್ಥರನ್ನು ಗಾವುಂಡ ಅಂತ ಕರೀತಾರೆ. ಗಾವುಂಡ ಅಂದರೆ ಗ್ರಾಮದ ಮುಖ್ಯಸ್ಥ. ಮುಂಡಾಸು. ಮುಂಡಾಸು ಅಂದರೆ ರುಮಾಲು ಅಥವಾ ತಲೆಯುಡುಗೆ. ರುಮಾಲು ಅಥವಾ ತಲೆಯುಡುಗೆ. ಪಿತ್ರಾರ್ಜಿತ. ಪಿತ್ರಾರ್ಜಿತ ಅಂದರೆ ತಂದೆಯ ಆಸ್ತಿ ಅಥವಾ ವಂಶದ ಪೂರ್ವಿಕರು ಅರ್ಜಿಸಿದ ಸಂಪತ್ತು. ತಂದೆಯ ಆಸ್ತಿ ಅಥವಾ ವಂಶದ ಪೂರ್ವಿಕರು ಆರ್ಜಿಸಿದ ಸಂಪತ್ತು. ಪೂರ್ವಿಕರು ಹಿಂದಿನವರು ಅಥವಾ ಪೂರ್ವಜರು. ಹಿಂದಿನವರು ಅಥವಾ ಪೂರ್ವಜರು. ಭೂಪಾಲ. ಭೂಪಾಲ ಅಂದರೆ ರಾಜ, ಭೂಮಿಯನ್ನು ಪಾಲಿಸುವವನು. ಅವನನ್ನು ರಾಜ ಅಂತ ಕರಿತೇವೆ, ಅದಕ್ಕೆ ಭೂಪಾಲ ರಾಜ. ಸ್ವಾಧೀನ. ಸ್ವಾಧೀನ ಅಂದರೆ ವಶ. ಸ್ವಾಧೀನ ವಶ. ಪಯಣ ಪ್ರಯಾಣ. ಪಯಣ ಪ್ರಯಾಣ. ದರೆ ಭೂಮಿ. ದರೆ ಭೂಮಿ. ಚೈತ್ರಯಾತ್ರೆ ಅಂದರೆ ವಿಜಯಯಾತ್ರೆ. ವಿಜಯಯಾತ್ರೆ. ಮಕ್ಕಳೇ, ಈಗ ಅಭ್ಯಾಸ. ಆಮೀನ್. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧ ಎಲ್ಲಿ ನಡೆಯಿತು? ಉತ್ತರ, ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆಯಿತು. ಎರಡನೇ ಪ್ರಶ್ನೆ, ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು? ಯಾರು ನಿಂತಿದ್ದರು? ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕನಾಗಿ ನಿಂತಿದ್ದವರು ರಾಣಿ ಶಾಂತಲಾದೇವಿ. ರಾಣಿ ಶಾಂತಲಾದೇವಿ. ಈಗ ಮೂರನೇ ಪ್ರಶ್ನೆ, ಬನದಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು? ಬನದಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು? ಉತ್ತರ, ಬನದಮ್ಮನಹಳ್ಳಿಯ ಜನರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು. ಬನದಮ್ಮನಹಳ್ಳಿಯ ಜನರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು. ಈಗ ನಾಲ್ಕನೇ ಪ್ರಶ್ನೆ, ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು? ಉತ್ತರ, ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣನ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು. ಮಕ್ಕಳೇ, ಈಗ ಆಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ,
ತಲಕಾಡನ್ನು ಲೂಟಿ ಮಾಡಬೇಕೆಂದು ಹೇಳಿದಾಗ ದೊರೆ ವಿಷ್ಣುವರ್ಧನನು ಏನೆಂದು ಹೇಳಿದನು? ಉತ್ತರ: ದೊರೆ ವಿಷ್ಣುವರ್ಧನನು, ಇದು ನಮ್ಮ ಸತ್ಯ ಪರೀಕ್ಷೆಯ ಸಮಯ, ಆದ್ದರಿಂದ ಎಷ್ಟೇ ಸ್ಥಾನಮಾನ, ಪದವಿ, ಪ್ರಶಸ್ತಿಗಳು ಲಭಿಸಿದರೂ ನಮ್ಮ ಮಾನವೀಯ ಗುಣಗಳನ್ನು ಮರೆಯಬಾರದು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆದ್ದರಿಂದ ತಲಕಾಡಿನವರನ್ನು ನಮ್ಮವರೆಂದು ತಿಳಿದುಕೊಳ್ಳಿ, ಅವರ ಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಎಂದು ಹೇಳಿದನು. ಈಗ 2ನೇ ಪ್ರಶ್ನೆ. ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು ಅಂತ ಕೇಳಿದರೆ ಉತ್ತರ: ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನು ತನ್ನ ಸೈನಿಕರಿಗೆ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ, ಆದ್ದರಿಂದ ತಲಕಾಡಿನವರನ್ನು ಕೂಡ ತಮ್ಮವರೆಂಬುವರಂತೆ ವರ್ತಿಸಿ ಅವರಲ್ಲಿದ್ದ ಮನೋಭೀತಿಯನ್ನು ದೂರ ಮಾಡಬೇಕೆಂಬುದು ಅವನ ನಿಲುವಾಗಿತ್ತು. ಮಕ್ಕಳೇ, ಈಗ 4ನೇ ಪ್ರಶ್ನೆ ನೋಡುವ. ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು? ಶಾಂತಲೆಯ ಅಭಿಪ್ರಾಯವನ್ನು ಹೇಳೋಣ. ಉತ್ತರ: ಆ ಹೊನ್ನು ರಾಜಬೊಕ್ಕಸಕ್ಕೆ ಸೇರಬೇಕೆಂದು ಮುಖ್ಯಸ್ಥ ಕೇತುಮಲ್ಲ ಹೇಳಿದಾಗ ಶಾಂತಲೆ ಅದನ್ನು ಒಪ್ಪಲಿಲ್ಲ. ಅವಳೇನು ಹೇಳ್ತಾಳೆ? ಅದು ರಾಜನ ದುಡಿಮೆಯ ಹಣವಲ್ಲ, ಪ್ರಜೆಗಳ ಬೆವರಿನ ಫಲ. ಆದ್ದರಿಂದ ಆ ಊರಿನ ಹಣ ಅದೇ ಊರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ ಎಂದು ಶಾಂತಲೆ ಅಭಿಪ್ರಾಯ ಪಡುತ್ತಾಳೆ. ಈಗ 5ನೇ ಪ್ರಶ್ನೆ. ಶಾಂತಲೆಯು ನೀಡಿದ ತೀರ್ಪೇನು? ಉತ್ತರ: ಹೊಲದಲ್ಲಿ ಸಿಕ್ಕ ಹೊನ್ನನ್ನು ನೇರವಾಗಿ ರಾಜ್ಯದ ಬೊಕ್ಕಸಕ್ಕೆ ಸೇರಿಸುವುದಿಲ್ಲ. ಇದು ದೈವದ ಹಣ, ದೈವ ಕಾರ್ಯಕ್ಕೆ ವಿನಿಯೋಗವಾಗಬೇಕು. ನಮ್ಮ ಸಂಸ್ಕೃತಿಯ ಸಿರಿವಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ನಿರ್ಮಿಸಬೇಕೆಂಬ ಆಸೆ ಇದೆ. ಈ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು. ಬೇಲಾಪುರಿ ಹಾಗೂ ದ್ವಾರಸಮುದ್ರದಲ್ಲಿ ಅಂತಹ ಒಂದು ಕಲಾಪೂರ್ಣ ದೇವಾಲಯ ನಿರ್ಮಾಣಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲೆಂದು ಶಾಂತಲೆ ತೀರ್ಪು ನೀಡುತ್ತಾಳೆ. ಮಕ್ಕಳೇ, ಈಗ ಈ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ. ಚೋಳ ದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ ಅಂತ ಕೇಳಿದರೆ ಇದಕ್ಕೆ ಉತ್ತರ: ಕುಲೋತ್ತುಂಗನು ಪ್ರಚಂಡ ಆಶಾವಾದಿ, ಅಖಂಡ ಭಾರತದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ. ಗಂಗರ ತಲಕಾಡು ಇವನ ವಶದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವನು ರಾಜಪ್ರತಿನಿಧಿಯಾಗಿದ್ದನು. ಕುಲೋತ್ತುಂಗ ಆದಿಯಮನನ್ನು ಪ್ರಚೋದಿಸಿ ದ್ವಾರಸಮುದ್ರದ ಮೇಲೆ ಯುದ್ಧಕ್ಕೆ ಕಳುಹಿಸುತ್ತಾನೆ. ಗುಪ್ತಚರರಿಂದ ಈ ಸುದ್ದಿ ತಿಳಿದ ಹೊಯ್ಸಳೇಶ್ವರ ಯುದ್ಧಕ್ಕೆ ಸನ್ನದ್ಧನಾದ. 1938ನೇ ಇಸವಿಯಲ್ಲಿ ದ್ವಾರಸಮುದ್ರದ ಸೇನೆ ಮರುದಿನ ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಹೊರಟಿತ್ತು. ಆದಿಯಮ ಮಡಿದನು. ತಲಕಾಡಿನ ಕೋಟಿ ವಿಷ್ಣುವರ್ಧನನ ಹೊಯ್ಸಳರ ಕೈ ವಶವಾಯಿತು. ಮಕ್ಕಳೇ, ಈಗ 2ನೇ ಪ್ರಶ್ನೆ. ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ. ಉತ್ತರ: ಬೀರಣ್ಣ ಈರಣ್ಣನಿಗೆ 2 ವರ್ಷದ ಹಿಂದೆ ತನ್ನ ಹೊಲವನ್ನು ಮಾರಿದ್ದ. ಆ ಹೊಲದಲ್ಲಿ ಉಳಿಮೆ ಮಾಡುವಾಗ ಈರಣ್ಣನಿಗೆ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿತು. ಆ ಬಂಗಾರ ತನ್ನದಲ್ಲವೆಂದು ಅದನ್ನು ಬೀರಣ್ಣನಿಗೆ ಕೊಡಲು ಬಂದಾಗ ಬೀರಣ್ಣನು ಅದನ್ನು ತೆಗೆದುಕೊಳ್ಳಲಿಲ್ಲ. ಮಾರಿದ ಹೊಲದಲ್ಲಿ ತನ್ನದೇನೂ ಅಧಿಕಾರ ಇಲ್ಲವೆಂದು ಹೇಳುತ್ತಾನೆ. ಕೊನೆಗೆ ಆ ಬಂಗಾರವನ್ನು ರಾಜ್ಯದ ಬೊಕ್ಕಸಕ್ಕೆ ಕೊಡಲು ಪಂಚಾಯಿತಿ ಮುಖ್ಯಸ್ಥ ಕೇತುಮಲ್ಲ ಹೇಳಿದಾಗ ಹಳ್ಳಿಯವರು ಒಪ್ಪುತ್ತಾರೆ.
ಆದರೆ ಮಾರುವೇಷದಲ್ಲಿ ಬಂದ ಶಾಂತಲೆ ಇದನ್ನು ಒಪ್ಪಲಿಲ್ಲ. ಅದು ರಾಜನ ಬೆವರಿನ ಫಲ ಅಲ್ಲವಾದ್ದರಿಂದ ಬೊಕ್ಕಸಕ್ಕೆ ಸೇರಿಸುವುದಿಲ್ಲ. ಪ್ರಜೆಗಳ ಹಣ ಪ್ರಜೆಗಳ ಉಪಯೋಗಕ್ಕಾಗಿ ವಿನಿಯೋಗವಾಗಬೇಕು ಎಂದು ಹೇಳುತ್ತಾಳೆ. ಇದು ದೈವದ ಹಣ, ದೈವ ಕಾರ್ಯಕ್ಕೆ ವಿನಿಯೋಗವಾಗಬೇಕು ಎಂದು ಹೇಳಿ ವೇಲಾಪುರಿ ಹಾಗೂ ದ್ವಾರ ಸಮುದ್ರದಲ್ಲಿ ಒಂದು ಕಲಾಪೂರ್ಣ ದೇವಾಲಯ ನಿರ್ಮಾಣವಾಗಬೇಕು ಎನ್ನುತ್ತಾಳೆ. ಆ ದೇವಾಲಯ ನಮ್ಮ ಸಂಸ್ಕೃತಿಯ ಸಿರಿವಂತಿಕೆಗೆ ಸಾಕ್ಷಿಯಾಗಬೇಕು, ಹೊಯ್ಸಳರ ಶಿಲ್ಪಕಲೆಗೆ ಮಾದರಿಯಾಗಬೇಕು ಎಂದು ಹೇಳಿದಾಗ ಹಳ್ಳಿಯವರೆಲ್ಲ ಸಂತೋಷದಿಂದ ಸಮ್ಮತಿ ಸೂಚಿಸುತ್ತಾರೆ. ಆ ದೇವಾಲಯಗಳಿಗೆ ಹೊಯ್ಸಳೇಶ್ವರ, ಶಾಂತಲೇಶ್ವರ ಎಂದು ನಾಮಕರಣ ಮಾಡಬೇಕೆಂದು ಹೇಳಿ ಜಯಕಾರ ಹಾಕುತ್ತಾರೆ. ಮಕ್ಕಳೇ, ಈಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇದು, ತಲಕಾಡುಗೊಂಡನಿಗೆ ಜಯವಾಗಲಿ. ಉತ್ತರ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಸಾಶಿ ಮರುಳಯ್ಯನವರು ಬರೆದ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಐತಿಹಾಸಿಕ ಗದ್ಯಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದರ ಸಂದರ್ಭ ಹೀಗಿದೆ ನೋಡಿ. ತಲಕಾಡು ಗಂಗರ ವಶದಲ್ಲಿತ್ತು. ಆದಿಯಮ ಎಂಬುವನು ಅಲ್ಲಿ ರಾಜಪ್ರತಿನಿಧಿಯಾಗಿದ್ದನು. ಆದಿಯಮನು ಕುಲೋತ್ತುಂಗನ ಪ್ರಚೋದನೆಯಿಂದ ದ್ವಾರ ಸಮುದ್ರದ ಮೇಲೆ ಯುದ್ಧಕ್ಕೆ ಬರುತ್ತಾನೆ. ಆಗ ವಿಷ್ಣುವರ್ಧನು ತಲಕಾಡಿನ ಮೇಲೆ ದಂಡೆತ್ತಿ ಹೋಗಿ ಚೋಳರನ್ನು ಸದೆಬಡಿಯುತ್ತಾನೆ. ಆದಿಯಮ ಮರಣ ಹೊಂದುತ್ತಾನೆ. ತಲಕಾಡಿನ ಕೋಟೆ ವಿಷ್ಣುವರ್ಧನನ ಕೈವಶವಾದಾಗ ಸೈನಿಕರೆಲ್ಲ ಈ ರೀತಿ ಅರಸನಿಗೆ ಜಯಕಾರ ಹಾಕುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಸಮಸ್ತ ಸೇನೆಯೂ ಹೇಳಿದಂತಹ ಸಂದರ್ಭವಾಗಿದೆ. ಮಕ್ಕಳೇ, ಇದರ ಸ್ವಾರಸ್ಯ, ಹೊಯ್ಸಳೇಶ್ವರ ವಿಷ್ಣುವರ್ಧನನ ಗೆಲುವನ್ನು ಕಂಡು ಅವನ ಸೇನೆ ಹರ್ಷ ವ್ಯಕ್ತಪಡಿಸಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಈಗ ಎರಡನೇ ಪ್ರಶ್ನೆ, ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಸೊ ಮಕ್ಕಳೇ, ಆಯ್ಕೆ ನೋಡೋಣ. ಈ ವಾಕ್ಯವನ್ನು ಸಾಶಿ ಮರುಳಯ್ಯನವರು ಬರೆದಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಐತಿಹಾಸಿಕ ಗದ್ಯಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದರ ಸಂದರ್ಭ, ವಿಷ್ಣುವರ್ಧನನು ಕುಲೋತ್ತುಂಗ ಚೋಳನ ದಂಡನಾಯಕ ಆದಿಯಮನನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದ ಸಂದರ್ಭದಲ್ಲಿ ಪ್ರಜಾಪಾಲಕನಾದ ವಿಷ್ಣುವರ್ಧನನು ಸೈನಿಕರಿಗೆ ಮೇಲಿನ ವಾಕ್ಯವನ್ನು ಹೇಳುತ್ತಾನೆ. ಮಕ್ಕಳೇ, ಸ್ವಾರಸ್ಯ, ಇಲ್ಲಿ ವಿಷ್ಣುವರ್ಧನನ ಹೃದಯ ವೈಶಾಲ್ಯ ಹಾಗೂ ಪ್ರಜಾಹಿತ ಚಿಂತನೆ ವ್ಯಕ್ತಗೊಂಡಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಈಗ ಮೂರನೇ ಪ್ರಶ್ನೆ, ತಂಬುಲ ಉಗದ ಮೇಲೆ ಮತ್ತೆ ಎತ್ತಿ ಬಾಯಿಗಾಕಿಕೊಳ್ಳೋ ಕೆಟ್ಟತನ ಬ್ಯಾಡ. ಮಕ್ಕಳೇ, ಆಯ್ಕೆ ಈ ಮೇಲಿನ ವಾಕ್ಯವನ್ನು ಸಾಶಿ ಮರುಳಯ್ಯನವರು ಬರೆದಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಐತಿಹಾಸಿಕ ಗದ್ಯಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ, ಬೀರಣ್ಣ 2 ವರ್ಷದ ಹಿಂದೆ ತನ್ನ ಹೊಲವನ್ನು ಈರಣ್ಣನಿಗೆ ಮಾರುತ್ತಾನೆ. ಅಲ್ಲಿ ಹೊಲ ಉಳುವಾಗ ಈರಣ್ಣನಿಗೆ ಒಂದು ಕೊಪ್ಪರಿಗೆ ಬಂಗಾರ ಸಿಗುತ್ತದೆ. ಆ ಬಂಗಾರವನ್ನು ಬೀರಣ್ಣನ ಹಿರಿಯರು ಅಲ್ಲಿ ಇಟ್ಟಿರಬಹುದಾದ್ದರಿಂದ ಆ ಬಂಗಾರ ಬೀರಣ್ಣನಿಗೆ ಸೇರಬೇಕೆಂದು ಈರಣ್ಣ ಹೇಳುತ್ತಾನೆ. ಆದರೆ ಬೀರಣ್ಣ ಅದನ್ನು ಒಪ್ಪುವುದಿಲ್ಲ. ಹೊಲವನ್ನು ಮಾರಿದ ಮೇಲೆ ತಾನು ಅದರ ಮೇಲಿನ ಅಧಿಕಾರವನ್ನು ಕಳೆದುಕೊಂಡಂತೆ, ಆದ್ದರಿಂದ ತನಗೂ ಆ ಹಣ ಬೇಡವೆಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಹೇಳುತ್ತಾನೆ. ಮಕ್ಕಳೇ, ಇದರ ಸ್ವಾರಸ್ಯ ನೋಡೋಣ. ಈರಣ್ಣ ಹಾಗೂ ಬೀರಣ್ಣನವರ ನಿಸ್ವಾರ್ಥ ಮನೋಭಾವನೆ ಹಾಗೂ ಧರ್ಮಚಿಂತನೆ ತಿಳುವಳಿಕೆ ಇಲ್ಲಿ ಸ್ವಾರಸ್ಯವಾಗಿದೆ. ಮಕ್ಕಳೇ, ಈಗ ಬಿಟ್ಟ ಪದ ತುಂಬಿರಿ. ಮೊದಲನೇದು, ದ್ವಾರ ಸಮುದ್ರದ ಸೇನೆ ಡ್ಯಾಶ್ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು.
ಎಲ್ಲಿ ಚೈತ್ರ ಯಾತ್ರೆ ಹೊರಟಿತು? ತಲಕಾಡಿನ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು. ಇದಕ್ಕೆ ಉತ್ತರ ತಲಕಾಡಿನ. ಎರಡನೇದು, ಮಾನವ ತನ್ನ ಡ್ಯಾಶ್ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು. ಇದಕ್ಕೆ ಉತ್ತರ ಮಾನವೀಯ. ಮಾನವೀಯ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು. ಮೂರನೇದು, ನಿಮ್ಮ ಊರಿನ ಹಣ ನಿಮ್ಮೂರಿನ ಡ್ಯಾಶ್ಗಾಗಿಯೇ ವಿನಿಯೋಗವಾಗಲಿ. ನಿಮ್ಮ ಊರಿನ ಹಣ ನಿಮ್ಮ ಊರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ. ಸೊ ಮಕ್ಕಳೇ, ಇದಕ್ಕೆ ಉತ್ತರ ಏಳಿಗೆ. ಏಳಿಗೆಗಾಗಿಯೇ ವಿನಿಯೋಗವಾಗಲಿ. ನಾಲ್ಕನೇದು, ಬನದಮ್ಮನಹಳ್ಳಿಯ ಜನರಿಗೆ ಡ್ಯಾಶ್ ಒಂದೇ ಮೆಟ್ಟಲಲ್ಲಿ ಉಳಿಯಿತು. ಸ್ವರ್ಗ. ಇದಕ್ಕೆ ಉತ್ತರ ಸ್ವರ್ಗ. ಬನದಮ್ಮನಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಲಲ್ಲಿ ಉಳಿಯಿತು. ಮಕ್ಕಳೇ, ಈಗ ಭಾಷಾ ಚಟುವಟಿಕೆ ನೋಡೋಣ. ಆಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಅನುನಾಸಿಕ ಸಂಧಿ ಎಂದರೇನು? ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಅನುನಾಸಿಕ ಸಂಧಿಯ ನಿಯಮ ಏನು ಹೇಳುತ್ತದೆ ಅಂತ ನೋಡೋಣ. ವರ್ಗದ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕ ಅಕ್ಷರಗಳು ಪರವಾದರೂ ಅವುಗಳಿಗೆ, ಅಂದರೆ ಅದೇ ವರ್ಗದ ಪ್ರಥಮಾಕ್ಷರಗಳಿಗೆ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಕ್ರಮವಾಗಿ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಞ, ನ, 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 ಮ ಆದೇಶವಾಗಿ ಬಂದರೆ ಅದು ಅನುನಾಸಿಕ ಸಂಧಿ ಅಂತ ಹೇಳ್ತಿದ್ದಾರೆ. ಅಂದರೆ ವರ್ಗದ ಪ್ರಥಮಾಕ್ಷರಗಳು. ಈಗ ಉದಾಹರಣೆ ನೋಡಿ ಅರಿತುಕೊಳ್ಳೋಣ. ವಾಕ್ ಪ್ಲಸ್ ಮಯ, ಅದು ಸಂಧಿ ಆದಾಗ ವಾನ್ಮಯ ಆಗ್ತದೆ. ವಾಕ್ಮಯ ಆಗೋದಿಲ್ಲ, ವಾನ್ಮಯನೇ ಆಗುತ್ತದೆ. ಏಕೆ ಅಂತಂದರೆ ನೋಡಿ, ಪೂರ್ವ ಪದದ ಕೊನೆಯಲ್ಲಿ ಯಾವ ಅಕ್ಷರ ಇದೆ? ಕ. ಕ ವ್ಯಂಜನಕ್ಕೆ ಉತ್ತರ ಪದದ ಮೊದಲನೇ ಅಕ್ಷರ ಮ ಇದೆ. ಅದು ಸಂಧಿ ಆದಾಗ ವಾನ್ಮಯ ಹೇಗಾಗ್ತದೆ ಅಂತ ಹೇಳಿದ್ದೆ ನಾನು. ಕ ವರ್ಗದ ಕೊನೆಯ ಅಕ್ಷರ ಅದು ಅನುನಾಸಿಕ ವ್ಯಂಜನ, ಅದೇ ಕ್ರಮವಾಗಿ ಬರ್ತಕ್ಕಂಥದ್ದು. ವಾಕ್ ಕ ಜಾಗದಲ್ಲಿ ಞ ಬರ್ತಕ್ಕಂಥದ್ದು ಮತ್ತು ಉತ್ತರ ಪದದ ಮೊದಲನೆಯ ವ್ಯಂಜನವು ಒತ್ತಕ್ಷರವಾಗಿ ಬದಲಾವಣೆ ಆಗುತ್ತದೆ. ಅರ್ಥ ಆಯ್ತಾ? ಈಗ ಎರಡನೇ ಉದಾಹರಣೆ ನೋಡುವ. ಸತ್ ಪ್ಲಸ್ ಮಾನ ಸನ್ಮಾನ. ಈಗ ನೀವು ನೋಡಬಹುದು, ಪೂರ್ವ ಪದದ ಕೊನೆಯಲ್ಲಿ ಯಾವ ಅಕ್ಷರ ಉಂಟು? ತ. ಹಾಗಾದರೆ ತ ವರ್ಗದ ಅನುನಾಸಿಕ ವ್ಯಂಜನ ಯಾವುದು? ನ. ಇಲ್ಲಿ ನ ಆದೇಶವಾಗಿ ಬಂದಿದೆ. ತತ್ತದದ್ದ ನ. ನ ಅಕ್ಷರವು ಆದೇಶವಾಗಿ ಬರ್ತಕ್ಕಂಥದ್ದು. ಹಾಗೂ ಉತ್ತರ ಪದದ ಮೊದಲನೇ ಅಕ್ಷರ ಮ ಏನಾಗಿದೆ? ಒತ್ತಕ್ಷರವಾಗಿ ಬದಲಾವಣೆ ಆಗಿದೆ. ಸೊ ಸತ್ ಪ್ಲಸ್ ಮಾನ ಸನ್ಮಾನ. ಮೂರನೇ ಉದಾಹರಣೆ, ಷಟ್ ಪ್ಲಸ್ ಮುಖ. ಷಟ್ ಪ್ಲಸ್ ಮುಖ ಸಂಧಿ ಆದಾಗ ಷಣ್ಮುಖ ಆಗುತ್ತದೆ. ಇಲ್ಲೂ ಸಹ ಉತ್ತರ ಪದದ ಮ ಅಕ್ಷರವು ಇಲ್ಲಿ ಒತ್ತಕ್ಷರ ಆಗಿ ಬದಲಾವಣೆ ಆಗಿದೆ, ಅದನ್ನು ನೋಡಬಹುದು. ಹಾಗೂ ಪೂರ್ವ ಪದದ ಕೊನೆಯ ಅಕ್ಷರ ಠ, ಹಾಗಾಗಿ ಠ ವರ್ಗದ ಅನುನಾಸಿಕ ವ್ಯಂಜನ ಣ. ಟಟ್ಟ ಡಡ್ಡ ಣ ಕ್ರಮವಾಗಿ ಬರ್ತಕ್ಕಂಥದ್ದು. ನಾಲ್ಕನೇ ಉದಾಹರಣೆ, ಅಪ್ ಪ್ಲಸ್ ಮಯ ಅಮ್ಮಯ. ಅಪ್ ಪ್ಲಸ್ ಮಯ ಕೂಡಿದಾಗ ಅಮ್ಮಯ ಆಗುತ್ತದೆ. ಇಲ್ಲೂ ಸಹ ಪ ವರ್ಗದ ಅನುನಾಸಿಕ ವ್ಯಂಜನ ಮ. ಮ ಇಲ್ಲಿ ಆದೇಶವಾಗಿ ಬರ್ತಕ್ಕಂಥದ್ದು. ಹಾಗೂ ಉತ್ತರ ಪದದ ಮೊದಲನೇ ಅಕ್ಷರ ಮ ಒತ್ತಕ್ಷರವಾಗಿ ಬದಲಾವಣೆ ಆಗಿರೋದನ್ನ ನೋಡಬಹುದು. ಮಕ್ಕಳೇ, ಹಾಗಾಗಿ ನೋಡಿ, ಪೂರ್ವ ಪದದ ಕೊನೆಯಲ್ಲಿ ಯಾವ ಅಕ್ಷರ ಉಂಟು ಆ ವರ್ಗದ ಅನುನಾಸಿಕ ವ್ಯಂಜನವು ಇಲ್ಲಿ ಆದೇಶವಾಗಿ ಬರ್ತಕ್ಕಂಥದ್ದು. ಹಾಗೂ ಉತ್ತರ ಪದದ ಮೊದಲನೇ ಅಕ್ಷರ ಏನಿದೆ ಅದು ಒತ್ತಕ್ಷರ ಆಗಿ ಬದಲಾವಣೆ ಆಗುತ್ತದೆ. ಸೊ ಹೀಗಾಗಿ ಇದು ಅನುನಾಸಿಕ ಸಂಧಿ ಅನಿಸಿಕೊಳ್ಳುತ್ತದೆ. ಈಗ ಎರಡನೇ ಪ್ರಶ್ನೆ ನೋಡುವ. ಎರಡನೇ ಪ್ರಶ್ನೆ, ಕ್ರಿಯಾ ಸಮಾಸ ಎಂದರೇನು? ಉದಾಹರಣೆ ಕೊಡಿ. ಇದಕ್ಕೆ ಉತ್ತರ, ಪೂರ್ವ ಪದವು ಹೆಚ್ಚಾಗಿ ದ್ವಿತೀಯ ವಿಭಕ್ತಿಯಾಂತವಾಗಿದ್ದು ನಾಮಪದವಾಗಿದ್ದು ಪರಪದವು ಕ್ರಿಯಾರೂಪದಿಂದ ಕೂಡಿರುವ ಸಮಾಸವೇ ಕ್ರಿಯಾ ಸಮಾಸ. ಈ ಸಮಾಸಕ್ಕೆ ಅರಿದೋಷವಿಲ್ಲ. ಸೊ ಮಕ್ಕಳೇ, ಕ್ರಿಯಾ ಸಮಾಸದ ನಿಯಮ ಏನು ಹೇಳ್ತದೆ? ಪೂರ್ವ ಪದವು ಯಾವಾಗಲೂ ನಾಮಪದವಾಗಿರಬೇಕು ಹಾಗೂ ಅದು ದ್ವಿತೀಯ ವಿಭಕ್ತಿ ಅಂತವಾಗಿದ್ದು, ನಾಮಪದ ಪ್ಲಸ್ ದ್ವಿತೀಯ ವಿಭಕ್ತಿ
ಅನ್ನು. ಸೊ ಹಾಗಿದ್ದು ಹಾಗೂ ಪರಪದವು ಅಂದರೆ ಉತ್ತರ ಪದವು ಕ್ರಿಯಾರೂಪದಿಂದ ಕೂಡಿರೋ ಸಮಾಸ ಏನಾಗ್ತದೆ? ಕ್ರಿಯಾ ಸಮಾಸ ಆಗುತ್ತದೆ. ಇದಕ್ಕೆ ಈ ಸಮಾಸಕ್ಕೆ ಅರಿದೋಷವಿಲ್ಲ. ಅರಿ ಸಮಾಸದ ದೋಷವಿಲ್ಲ. ಅರಿ ಸಮಾಸ ಅಂತಂದರೆ ಕನ್ನಡ ಪದ ಪ್ಲಸ್ ಸಂಸ್ಕೃತ ಪದ, ಹೀಗೆ ಒಂದಕ್ಕೊಂದು ಎರಡು ಸೇರಿ ಅದು ತಪ್ಪಾಗ್ತದೆ. ಕನ್ನಡ ಪದ ಪ್ಲಸ್ ಕನ್ನಡ ಪದ ಅಥವಾ ಸಂಸ್ಕೃತ ಪದ ಪ್ಲಸ್ ಸಂಸ್ಕೃತ ಪದ ಹೀಗೆ ಸೇರಿ ಸಮಾಸ ಮಾಡುವಂಥದ್ದು ಆಗಬಹುದು. ಈ ಕ್ರಿಯಾ ಸಮಾಸದಲ್ಲಿ ಆಗಬಹುದು. ಅದಕ್ಕೆ ಯಾವ ದೋಷವೂ ಅರಿ ಸಮಾಸದ ದೋಷವಿಲ್ಲ. ಸೊ ಹಾಗಾಗಿ ಉದಾಹರಣೆ ನೋಡೋಣ ಮಕ್ಕಳೇ. ಮೈಯನ್ನು ಪ್ಲಸ್ ತಡವಿ, ಮೈಯನ್ನು ಪ್ಲಸ್ ತಡವಿ ಕೂಡಿದಾಗ ಮೈ ದಡವಿ. ಇಲ್ಲಿ ನೋಡಬಹುದು, ಇಲ್ಲಿ ನೀವು ಪೂರ್ವ ಪದವು ಯಾವ ವಿಭಕ್ತಿಯಿಂದಿದೆ? ದ್ವಿತೀಯ ವಿಭಕ್ತಿಯಿಂದ ಕೊನೆಗೊಂಡಿದೆ. ದ್ವಿತೀಯ ವಿಭಕ್ತಿ ಅಂತವಾಗಿದೆ. ಹಾಗೂ ಇದು ನಾಮಪದವೂ ಆಗಿದೆ. ಪ್ಲಸ್ ತಡವಿ. ಸೊ ಇಲ್ಲಿ ನೋಡಬಹುದು, ಇಲ್ಲೊಂದು ಕ್ರಿಯೆ ರೂಪದಿಂದ ಕೂಡಿದೆ. ಸೊ ಹಾಗಾಗಿ ಇದು ಸಮಾಸವಾದಾಗ ಮೈ ದಡವಿ. ನೆಕ್ಸ್ಟ್ ಉದಾಹರಣೆ, ಕಣ್ಣನ್ನು ಪ್ಲಸ್ ತೆರೆದನು. ಇಲ್ಲಿ ಸಹ ಪೂರ್ವ ಪದವು ದ್ವಿತೀಯ ವಿಭಕ್ತಿ ಹಂತದಿಂದ ಕೂಡಿದೆ ಹಾಗೂ ಇಲ್ಲಿ ಪರಪದವು ಕ್ರಿಯಾರೂಪದಿಂದ ಗೊಂಡಿದೆ. ತೆರೆದನು ಇಲ್ಲಿ ಒಂದು ಕ್ರಿಯೆ ನೋಡಬಹುದು. ಸೊ ಹಾಗಾಗಿ ಇದು ಕೂಡಿದಾಗ ಸಮಾಸ ಕಣ್ಣು ತೆರೆದನು. ಮೂರನೇ ಉದಾಹರಣೆ, ತಲೆಯನ್ನು ಪ್ಲಸ್ ಕೊಡವಿ. ಇಲ್ಲಿ ಸಹ ಪೂರ್ವ ಪದವು ನಾಮಪದವಾಗಿದೆ ಹಾಗೂ ದ್ವಿತೀಯಾಂತವಾಗಿದೆ. ಹಾಗೂ ಇಲ್ಲಿ ಪರಪದವು ಏನಾಗಿದೆ? ಕ್ರಿಯಾರೂಪದಿಂದ ಕೂಡಿದೆ. ಕೃದಂತ ಇದೆ. ಕೊಡವಿ. ತಲೆಯನ್ನು ಪ್ಲಸ್ ಕೊಡವಿ, ತಲೆಗೊಡವಿ. ಸೊ ಹಾಗಾಗಿ ಮಕ್ಕಳೇ ಇದು ಕ್ರಿಯಾ ಸಮಾಸ ಆಗುತ್ತದೆ. ಮತ್ತು ಇಲ್ಲಿ ನೋಡಬಹುದು ನೀವು, ಥ ಅಕ್ಷರವು ಇಲ್ಲಿ ದ ಆದೇಶವಾಗಿ ಬರ್ತಕ್ಕಂಥದ್ದು. ಇಲ್ಲೂ ಸಹ ಕ ಅಕ್ಷರದ ಜಾಗದಲ್ಲಿ ಗ ಅಕ್ಷರವು ಆದೇಶವಾಗಿ ಬರ್ತಕ್ಕಂಥದ್ದು. ಆದರೆ ಇದರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ. ಯಾಕಂತಂದರೆ ಇಲ್ಲಿ ನಾವು ಸಂಧಿ ನೋಡ್ತಾ ಇಲ್ಲ, ಬರೀ ಸಮಾಸ ಅಷ್ಟೇ ನೋಡ್ತಾ ಇದ್ದೀವಿ. ಸೊ ಒಮ್ಮೊಮ್ಮೆ ದ್ವಿತೀಯಾಂತ ಆಗೂ ಇರುವುದಿಲ್ಲ, ತೃತೀಯ ವಿಭಕ್ತಿಯಿಂದನೂ ಕೂಡಿರೋ ಸಾಧ್ಯತೆ ಉಂಟು. ಒಮ್ಮೊಮ್ಮೆ ಉದಾಹರಣೆ, ನೀರಿನಿಂದ ಪ್ಲಸ್ ಕೂಡಿ ನೀರ್ಗೂಡಿ. ನೀರಿನಿಂದ ಅಲ್ಲಿ ತೃತೀಯ ವಿಭಕ್ತಿ ಬಂದಿದೆ. ಕಣ್ಣಿನಿಂದ ಪ್ಲಸ್ ಕೆಡು, ಕಂಗೆಡು. ಒಮ್ಮೊಮ್ಮೆ ತೃತೀಯ ವಿಭಕ್ತಿ ಸಹ ಬರ್ತಕ್ಕಂಥದ್ದು. ಆದರೆ ನೀವು ನೋಡಬೇಕಾಗಿರೋದು ಇಲ್ಲಿ ಉತ್ತರ ಪದದಲ್ಲಿ ಕ್ರಿಯೆ ರೂಪ ಇದ್ದರೆ ಸಾಕು, ಅದು ಕ್ರಿಯಾ ಸಮಾಸ ಅಂತ ಅನಿಸಿಕೊಳ್ಳುತ್ತದೆ. ಮತ್ತು ಸುಮಾರು ಉದಾಹರಣೆಗಳು ನೋಡಬಹುದು, ಅದು ದ್ವಿತೀಯ ವಿಭಕ್ತಿ ಇರ್ತದೆ. ಆದರೆ ಒಮ್ಮೊಮ್ಮೆ ತೃತೀಯ ವಿಭಕ್ತಿ ಸಹ ಬರ್ತಕ್ಕಂಥದ್ದು. ಮಕ್ಕಳೇ, ಈಗ ಆಮೇಲೆ ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ನಾಲ್ಕನೆಯ ಪದವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ನೀವು ಮೊದಲೆರಡು ಪದಗಳನ್ನು ನೋಡಿ ಯಾವ ಸಂಬಂಧ ಉಂಟು ಅಂತ ಅರಿತುಕೊಂಡು ಮೂರನೇ ಪದ ಮತ್ತು ನಾಲ್ಕನೇ ಪದ ಸಹ ಅದೇ ರೀತಿ ಸಂಬಂಧವನ್ನು ಕಲ್ಪಿಸಿ ಬರಿಬೇಕಾಗ್ತದೆ. ಮೊದಲನೇದು ಯ ರ ಲ ವ ಅವರ್ಗೀಯ ವ್ಯಂಜನಗಳಾದರೆ ಞ ನ ನ ನ ಮ ಯಾವ ವ್ಯಂಜನ ಅಂತ ಕೇಳ್ತಾ ಇದ್ದಾರೆ. ಇದು ಅನುನಾಸಿಕ ವ್ಯಂಜನ ಆಗ್ತದೆ. ಸೊ ನಾವು ಅನುನಾಸಿಕಗಳು ಅಂತ ಬರಿಬೇಕಾಗಿ ಬರ್ತದೆ. ಎರಡನೇದು ಷಡಂಗ ಜಶ್ವ ಸಂಧಿ ಆದರೆ ಷಣ್ಮಾಸ ಯಾವ ಸಂಧಿ? ಷಟ್ ಪ್ಲಸ್ ಅಂಗ ಷಡಂಗ ಜಶ್ವ ಸಂಧಿ ರೂಪುಗೊಂಡಿದೆ. ಸೊ ಷಣ್ಮಾಸ ಇದನ್ನು ಬಿಡಿಸಿದಾಗ ಷಟ್ ಪ್ಲಸ್ ಮಾಸ ಷಣ್ಮಾಸ ಅನುನಾಸಿಕ ಸಂಧಿ ಆಗ್ತದೆ. ಮೂರನೇದು ನೋಡೋಣ. ಈ ಹೊನ್ನು ಗಮಕ ಸಮಾಸ ಆದರೆ ಸ್ಥಾಪನೆ ಮಾಡು ಇದ್ಯಾವ ಸಮಾಸ ಆಗ್ತದೆ? ಇದು ಕ್ರಿಯಾ ಸಮಾಸ ಆಗ್ತದೆ. ಸ್ಥಾಪನೆ ಮಾಡು ಕ್ರಿಯಾ ಸಮಾಸ. ನಾಲ್ಕನೇ ಪ್ರಶ್ನೆ, ವಾಗ್ದೇವಿ ಜಸ್ವ ಸಂಧಿ ಆದರೆ ಜಗಜ್ಯೋತಿ ಯಾವ ಸಂಧಿ? ವಾಕ್ ಪ್ಲಸ್ ದೇವಿ ವಾಗ್ದೇವಿ ಜಸ್ವ ಸಂಧಿ ಆದರೆ ಜಗಜ್ಯೋತಿ ಶುತ್ವ ಸಂಧಿ ಆಗ್ತದೆ. ಮಕ್ಕಳೇ, ಈಗ ಇಮೇಲ್ ಕೊಟ್ಟಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳಿದರೆ ಮೊದಲನೇ ಗಾದೆ ನೋಡುವ. ಹಿತ್ತಲ ಗಿಡ ಮದ್ದಲ್ಲ. ಹಿತ್ತಲ ಗಿಡ ಮದ್ದಲ್ಲ ಅಂದರೆ ಮಕ್ಕಳೇ, ಹಿತ್ತಲಲ್ಲಿ ಬೆಳೆದಿರ್ತಕ್ಕಂತಹ ಗಿಡಮೂಲಿಕೆಗಳಲ್ಲಿ ನಾವು ಮದ್ದನ್ನು ನೋಡುವುದಿಲ್ಲ. ಮದ್ದು ಅಂದರೆ ಏನು? ಔಷಧಿ. ಮದ್ದು ಎಂದರೆ ಔಷಧಿ. ಹಿತ್ತಲಲ್ಲಿ ಬೆಳೆದಿರ್ತಕ್ಕಂತಹ ಗಿಡಮೂಲಿಕೆಗಳೇನಿದೆಯೋ ಅದಕ್ಕೆ ಔಷಧಿಗಳ ಗುಣಗಳು ಇಲ್ಲವೆಂದು ನಾವು ತಿಳಿದುಕೊಳ್ಳುತ್ತೇವೆ.
ಹಾಗೆ ಉಂಟಾ? ಇಲ್ಲ. ಹಿತ್ತಲಲ್ಲಿ ಬೆಳೆದಿರ್ತಕ್ಕಂತಹ ಗಿಡಮೂಲಿಕೆಗಳಲ್ಲೂ ಸಹ ಔಷಧಿಗಳು ಉಂಟು, ಆದರೆ ನಾವು ಅದನ್ನು ಪರಿಗಣಿಸುವುದಿಲ್ಲ. ಏಕೆ? ಅದು ಹಿತ್ತಲಲ್ಲಿ ಬೆಳೆದಿರ್ತಕ್ಕಂತಹ ಒಂದೇ ಒಂದು ಕಾರಣ ಅಲ್ವೇ? ಸೊ ಇದನ್ನು ನಾವು ನಿಜ ಜೀವನದಲ್ಲಿ ಹೇಗೆ ನೋಡಬಹುದು? ನಮಗೆ ಸುಲಭವಾಗಿ ಸಿಕ್ಕಿರ್ತಕ್ಕಂತಹ ಯಾವುದೇ ಒಂದು ಅವಕಾಶ ಆಗಿರಬಹುದು ಅಥವಾ ಯಾವ ಸುಖ ಸಂತೋಷಗಳಾಗಿರಬಹುದು, ನಾವು ಅದನ್ನು ಪರಿಗಣಿಸುವುದಿಲ್ಲ. ಅದೇ ತರಹದ ಒಂದು ವಸ್ತು ಆಗಿರಬಹುದು ಅಥವಾ ಏನೇ ಆಗಿರಬಹುದು, ನಮಗೆ ಬೇರೆ ಕಡೆ ದೂರದಲ್ಲಿ ದೊರಕಿದಾಗ ಅದರ ಬೆಲೆ ಹೆಚ್ಚಾಗ್ತದೆ, ಅದಕ್ಕೆ ಕೊಡ್ತಕ್ಕಂತಹ ಮೌಲ್ಯಗಳು ಹೆಚ್ಚಾಗ್ತಾ ಹೋಗ್ತದೆ. ಆದರೆ ನಮ್ಮಲ್ಲೇ ಅದು ಇದ್ದಾಗ ಅದಕ್ಕೆ ಯಾವ ಬೆಲೆನೂ ಸಹ ಇರುವುದಿಲ್ಲ, ಹಾಗೂ ಅದರ ಗೌರವವೂ ಸಹ ನಾವು ಕೊಡುವುದಿಲ್ಲ. ಏಕೆ? ನಮ್ಮಲ್ಲೇ ಇರೋದ್ರಿಂದ, ಅದು ಸುಲಭವಾಗಿ ಸಿಕ್ಕಿರೋದ್ರಿಂದ ನಾವು ಅದನ್ನು ಪರಿಗಣಿಸುವುದಿಲ್ಲ ಎನ್ನುವುದೊಂದೇ ಅರ್ಥ. ಇದನ್ನು ಹೀಗೆ ಬರಿಬಹುದು: ನಮ್ಮದೆನಿಸುವ ಯಾವುದೇ ವಸ್ತುವು ಪ್ರಯೋಜನಕ್ಕೆ ಬಾರದು ಅಥವಾ ಸುಲಭವಾಗಿ ಕೈಗೆ ಸಿಕ್ಕುವಂತಹ ವಸ್ತುವಿಗೆ ಬೆಲೆ ಇಲ್ಲ ಎಂಬುದನ್ನು ಕುರಿತು ಈ ಗಾದೆಯು ವಿವರಿಸುತ್ತದೆ. ಮದ್ದು ಎಂದರೆ ಔಷಧಿ. ಅದನ್ನು ತಯಾರಿಸಬೇಕಾದರೆ ನಾವು ಅಡವಿ ಅಲೆದಾಡಬೇಕು. ಸರಿಯಾದ ಸಸ್ಯ ಗಿಡಮೂಲಿಕೆಗಳನ್ನು ಹುಡುಕಿ ತಂದು ಅದರಿಂದ ಮದ್ದನ್ನು ತಯಾರಿಸಬೇಕು. ಇಂತೂ ತಯಾರಿಸಲ್ಪಟ್ಟಂತಹ ಮದ್ದು ರೋಗಕ್ಕೆ ಉಪಶಮನಕಾರಿಯಾಗುತ್ತದೆ. ಆದರೆ ಅದೇ ಅತಿ ಅಮೂಲ್ಯವಾದ ಗಿಡವು ಹಿತ್ತಲಲ್ಲಿ ಬೆಳೆದಿದ್ದರೆ ಅದಕ್ಕೆ ಬೆಲೆಯಾಗಲಿ ಮೌಲ್ಯವಾಗಲಿ ಕಂಡುಬರುವುದಿಲ್ಲ. ಅದರಂತೆ ನಾವು ಪವಿತ್ರ ತೀರ್ಥಕ್ಷೇತ್ರಗಳಿಗೆ ಎಷ್ಟೆಷ್ಟೋ ದೂರದಿಂದ ಯಾತ್ರೆ ಕೈಗೊಳ್ಳುತ್ತೇವೆ, ಆದರೆ ಆ ಕ್ಷೇತ್ರದ ಮಹತ್ವವು ಅಲ್ಲಿದ್ದವರಿಗೆ ಗೊತ್ತಿರುವುದೇ ಇಲ್ಲ. ಆ ಪವಿತ್ರ ನದಿಯು ಮನೆಯ ಹತ್ತಿರ ಹರಿಯುತ್ತಿದ್ದರೆ ಅದರ ವೈಶಿಷ್ಟ್ಯವನ್ನು ನಾವು ಅರಿಯುವುದಿಲ್ಲ. ಆದುದರಿಂದ ನಮ್ಮ ಹತ್ತಿರದಲ್ಲಿ ಎಂತಹ ಉಪಯುಕ್ತವಾದಂತಹ ವಸ್ತುವನ್ನು ಕಂಡರೂ ಅದನ್ನು ನಾವು ಪರಿಗಣಿಸುವುದಿಲ್ಲವೆಂಬುದು ಈ ಗಾದೆಯ ಮಾತಿನ ಅರ್ಥವಾಗಿದೆ. ದೂರದ ಬೆಟ್ಟ ನುಣ್ಣಗೆ. ಮಕ್ಕಳೇ, ಈ ಗಾದೆಯ ಮಾತಿನ ಅರ್ಥವೇನೆಂದರೆ, ದೂರದಿಂದ ನೋಡಿದಂತಹ ಬೆಟ್ಟ ಬಹಳ ಸೊಗಸಾಗಿ ಸುಂದರವಾಗಿ ಕಂಡು ನಮ್ಮ ಮನಸ್ಸನ್ನು ಆಕರ್ಷಿಸುತ್ತದೆ. ನಾವು ಅದನ್ನು ನೋಡಿ ಎಷ್ಟು ಚಂದ, ಈ ಬೆಟ್ಟ ಎಷ್ಟು ಸುಂದರವಾಗಿದೆ ಅಂತ ತಿಳಿದುಕೊಳ್ಳುತ್ತೇವೆ. ಆದರೆ ಒಮ್ಮೆ ನಾವು ಅದರ ಹತ್ತಿರ ಹೋದಾಗ ನಮಗೆ ಗೊತ್ತಾಗುತ್ತದೆ, ಅಲ್ಲಿ ಬಹಳ ಕಲ್ಲುಗಳು ಮುಳ್ಳುಗಳು ಎಲ್ಲ ತುಂಬಿ ನಮ್ಮ ಕಾಲಲ್ಲಿ ಒಂದೊಂದು ಹೆಜ್ಜೆ ಇಟ್ಟಾಗ ಕೂಡ ನಮಗೆ ಬಹಳ ನೋವಾಗುತ್ತದೆ, ನೋವಿನ ಅನುಭವವಾಗುತ್ತದೆ. ಒಂದೊಂದು ಹೆಜ್ಜೆ ಇಡಲು ನಾವು ಬಹಳಷ್ಟು ಎಚ್ಚರ ವಹಿಸಬೇಕಾಗುತ್ತದೆ. ಅದೇ ರೀತಿ ಜೀವನ ಕೂಡ. ನಮ್ಮ ಜೀವನದಲ್ಲಿ ಸಹ ನಾವು ಅವರನ್ನು ಇವರನ್ನು ಕಂಡು ಇವರ ಜೀವನ ಎಷ್ಟು ಸುಖಮಯವಾಗಿದೆ, ಎಷ್ಟು ಚಂದವಾಗಿದೆ ಅಂತ ತಿಳಿದುಕೊಳ್ಳುತ್ತೇವೆ. ಆದರೆ ಒಮ್ಮೆ ನಾವು ಅವರ ಪರಿಸ್ಥಿತಿಯನ್ನು ಎದುರುಗೊಂಡಾಗ ಅವರ ಕಷ್ಟ ಸುಖಗಳನ್ನೆಲ್ಲ ನಾವು ಅರಿತುಕೊಳ್ಳುತ್ತೇವೆ. ಹಾಗೆ ಈ ಗಾದೆಯ ಮಾತನ್ನು ನಾವು ವಿಸ್ತಾರವಾಗಿ ಹೀಗೆ ಬರೀಬಹುದು: ನಾವು ದೂರದ ಬೆಟ್ಟವನ್ನು ನೋಡಿ ನುಣ್ಣಗಿದೆ ಎಂದುಕೊಳ್ಳುತ್ತೇವೆ, ಆದರೆ ಆ ಬೆಟ್ಟದ ಹತ್ತಿರ ಹೋದಾಗಲೇ ಅದರ ನಿಜವಾದ ಸ್ವರೂಪವು ತಿಳಿಯುವುದು. ಅದರಂತೆಯೇ ದೂರದ ಹುಲ್ಲುಗಾವಲು ನೋಡಲು ನಯವಾಗಿ ಕಾಣುತ್ತದೆ, ಹತ್ತಿರ ಹೋದಾಗ ಅದರ ಒರಟುತನವು ತಿಳಿದು ಬರುತ್ತದೆ. ಈ ಗಾದೆಯ ಮಾತಿನ ಅರ್ಥವು ಏನೆಂದರೆ, ಯಾವ ವಸ್ತುವನ್ನಾಗಲಿ ಅಥವಾ ಯಾರನ್ನಾಗಲಿ ನಾವು ದೂರದಿಂದ ನೋಡಿದಾಗ ನಮಗೆ ಅದರ ಚಂದವಾದ ರೂಪ ಲಾವಣ್ಯಗಳನ್ನು ಕಂಡು ಮನಮೋಹಕಗೊಂಡು ಆನಂದ ಪಡುತ್ತೇವೆ. ಆದರೆ ಅದೇ ವಸ್ತುವನ್ನು ಹತ್ತಿರದಿಂದ ಕಂಡಾಗ ಮಾತ್ರ ಅದರ ಇತರ ಗುಣಗಳು ಹಾಗೂ ಅದರ ವಾಸ್ತವವಾದಂತಹ ನಿಜಾಂಶವನ್ನು ಅರಿತುಕೊಳ್ಳುತ್ತೇವೆ. ಪ್ರಕೃತಿಯಲ್ಲಿ ಎಲ್ಲವನ್ನೂ ದೂರದಿಂದ ಕಾಣುವಾಗ ಚಂದವಾಗಿಯೇ ಕಾಣುತ್ತದೆ, ಆದರೆ ಅದು ಚಂದವೆಂದು ಅದರ ಹತ್ತಿರ ಹೋದಾಗ ಎಲ್ಲ ನಿಜ ಸಂಗತಿಗಳು ಹಾಗೂ ಸ್ಥಿತಿಗತಿಗಳನ್ನು ಅರಿತುಕೊಂಡಾಗ ಬಹಳಷ್ಟು ವ್ಯತ್ಯಾಸವನ್ನು ಕಾಣಬಹುದಾಗಿದೆ. ಸೊ ಮಕ್ಕಳೇ, ಇಲ್ಲಿಗೆ ಪ್ರಜಾನಿಷ್ಠೆ ಗದ್ಯಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾಯಿತು. ನಮಸ್ಕಾರ.